ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಭಾರ್ಗವಿ ಹೊಸ ಬ್ರಹ್ಮಾಸ್ತ್ರವನ್ನು ರೆಡಿ ಮಾಡ್ಕೊತಾ ಇದ್ರೆ ಆತ ಕಡೆ JP ಪಾಟೀಲ್ ಭಾರ್ಗವಿಯ ಬ್ರಹ್ಮಾಸ್ತ್ರಕ್ಕೆ ನಡುಕಿ ಹೋಗ್ತಿದ್ದಾರೆ. ಹಾಗಿದ್ರೆ ಏನಾಯ್ತು, ಏನು ಕತೆ, ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭಾರ್ಗವಿ ಇನ್ಸ್ಪೆಕ್ಟರ್ ಪ್ರತಾಪ್ ಜೊತೆ ಸೇರ್ಕೊಂಡಿದ್ದೆ ಹೊಸದೊಂದು ಒಂದು ಸಾಹಸಕ್ಕೆ ರೆಡಿ ಆಗ್ತಿದ್ದಾರೆ. ಬಟ್ ಯಾರಿಗೂ ಕೂಡ ಆ ಒಂದು ಸುಳಿವೆ ಸಿಕ್ಕಿಲ್ಲ. ಅಂತಹ ಒಂದು ಸಾಹಸಕ್ಕೆ ಕೈ ಹಾಕಿದ್ದಾರೆ ಭಾರ್ಗವಿ. ಇಷ್ಟು ದಿನ JP ಪಾಟೀಲ್ ಶಕ್ತಿ ಪ್ರಸಾದ್ ಮಾಡ್ತಿದ್ದಂತ ಅದೇ ಒಂದು ಕೆಲಸದ ಮುಖಾಂತರ ನ್ಯಾಯಕ್ಕೆ ಜಯ ತಂದು ಕೊಡ್ಬೇಕು, ನ್ಯಾಯನ ಗೆಲ್ಲಿಸ್ಬೇಕು ಅಂತ ಹೇಳಿ ಭಾರ್ಗವಿ ಪಣ ತೊಟ್ಟಾಗತ್ತೆ. ಹಾಗಿದ್ರೆ ಇಲ್ಲಿ JP ಪಾಟೀಲ್ ಹೋಗುವ ಹಾದಿಯಲ್ಲೇ ಭಾರ್ಗವಿ ಕೂಡ ಹೋಗಿದ್ದೆ ಅವರನ್ನೇ ಕೆಡ್ಡಾಗೆ ಬೀಳಿಸ್ತಿದ್ದಾರೆ ಅಂತಾನೆ ಹೇಳ್ಬೋದು. ಹಾಗಿದ್ರೆ ಏನಾಯ್ತಪ್ಪ ಅಂತದ್ದು ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಕೊನೆಗೂ ಭಾರ್ಗವಿ ಅರ್ಜುನ್ ಹತ್ರ ತನ್ನ ಮನಸ್ಸಿನ ಮಾತನ್ನ ಬಿಚ್ಚಿಟ್ಟಿದ್ದಾರೆ. ಪ್ರಪೋಸ್ ಮಾಡಿದ್ದಾರೆ, ತನ್ನನ್ನ ಮದುವೆ ಆಗ್ತೀಯಾ ಅಂತ ಕೇಳಿದ್ದಾರೆ. ಆ ಒಂದು ಕ್ಷಣ ನಿಜವಾಗ್ಲೂ ಕೂಡ ಅರ್ಜುನ್ಗೆ ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಗೋಯ್ತು. ಆಕಾಶದೆತ್ತರಕ್ಕೆ ಆರ್ತದೇನೇನು ಅಂತ ಹೇಳಿ ಫೀಲ್ ಆಯ್ತು. ಆದ್ರೆ ಆ ಒಂದು ಕ್ಷಣನ ಅನುಭವಿಸೋಕ್ಕೂ ಕೂಡ ಸಾಧ್ಯ ಆಗಲಿಲ್ಲ ಅರ್ಜುನ್ಗೆ. ಯಾಕಂದರೆ ಭಾರ್ಗವಿ ತನ್ನ ಪ್ರೀತಿಯನ್ನು ಹೇಳ್ಕೊಂಡಿದ್ದು ಖುಷಿ ಒಂದು ಕಡೆ, ಆದರೆ JP ಪಾಟೀಲ್ ಮಗನು ಸತ್ಯವನ್ನು ಹೇಳಿಲ್ಲ ಅನ್ನೋ ಒಂದು ಯೋಚನೆ ಮತ್ತೊಂದು ಕಡೆ. ಅದೇ ಒಂದು ಪರಿಸ್ಥಿತಿಯಲ್ಲಿ ಸಂದಿಗ್ಧತೆಯಲ್ಲಿ ಸಿಕ್ಕಾಕೊಂಡಂಥ ಅರ್ಜುನ್ ಭಾರ್ಗವಿಯ ಪ್ರಪೋಸಲ್ನ ಒಪ್ಕೊಳ್ಳೋದಿಲ್ಲ. ಸಮಯಾವಕಾಶವನ್ನು ಕೇಳ್ತಾರೆ. ಈ ಒಂದು ಕೇಸ್ ಮುಗಿಯೋದ್ರ ಒಳಗಡೆ ನನ್ನ ಮನಸ್ಸಿನ ಮಾತನ್ನು ನಿಮ್ಮ ಹತ್ರ ಹೇಳ್ಕೊತೀನಿ, ಒಂದಷ್ಟು ವಿಷಯಗಳನ್ನ ಹೇಳ್ಕೋಬೇಕಾಗಿದೆ. ಆ ಒಂದು ವಿಷಯಗಳು ನಿಮಗೆ ಗೊತ್ತಾದ ಮೇಲೂ ನಿಮಗೆ ಓಕೆ ಆದರೆ ಖಂಡಿತ ನಾವಿಬ್ಬರು ಒಂದಾಗೋಣ ಅಂತ ಹೇಳಿ ಅರ್ಜುನ್ ಹೇಳ್ತಾರೆ. ಇದಕ್ಕೆ ಭಾರ್ಗವಿ ಕೂಡ ಸಮ್ಮತಿಯನ್ನು ವ್ಯಕ್ತಪಡಿಸ್ತಾರೆ. ಇಲ್ಲಿ ಭಾರ್ಗವಿ ತನಗೆ ಪ್ರಪೋಸ್ ಮಾಡಿದ್ದನ್ನು ನೆನಪು ಮಾಡಿಕೊಂಡ್ರು ಇಲ್ಲಿ ಅರ್ಜುನ ತುಂಬ ಅಂದರೆ ತುಂಬ ಖುಷಿ ಪಡ್ತಿದ್ದಾರೆ. ಕೊನೆಗೂ ಭಾರ್ಗವಿ ತನ್ನ ಮನಸ್ಸಿನ ಮಾತನ್ನು ಹೇಳ್ಕೊಂಡ್ರು. ಎಷ್ಟು ಖುಷಿ ಆಯಿತು ಅವ್ರು ತನ್ನ ಮನಸ್ಸಿನ ಮಾತನ್ನು ಹೇಳ್ಕೊಂಡಾಗ. ಆದರೆ ಏನು ಮಾಡಲಿ, ಆ ಕ್ಷಣನೇ ನಿಜವಾಗ್ಲೂ ಅವರ ಪ್ರೀತಿಯನ್ನು ಅಪ್ಕೋಬೇಕು ಅಂತ ಅನ್ನಿಸ್ತು. ಆದರೂ ಕೂಡ ನಾನು JP ಪಾಟೀಲ್ ಮಗ ಅನ್ನೋ ವಿಷಯ ಅವ್ರಿಗೆ ಗೊತ್ತಿಲ್ಲ. ಮೊದಲು JP ಪಾಟೀಲ್ ಮಗ ಅನ್ನೋ ವಿಷಯ ಅವ್ರಿಗೆ ಗೊತ್ತಾಗಬೇಕು. ಆತ ಆದಮೇಲೆ ಅವ್ರಿಗೆ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನು ಕೂಡ ನೋಡಬೇಕು. ಖಂಡಿತ ನನಗೆ ನಂಬಿಕೆ ಇದೆ ಈ ಪ್ರೀತಿ ಅಂತಕ್ಕಂಥದ್ದು ಖಂಡಿತವಾಗ್ಲೂ ಯಾವುದೇ ಕಾರಣಕ್ಕೂ ನಮ್ಮಿಬ್ಬರನ್ನ ದೂರ ಮಾಡುವುದಿಲ್ಲ ಅನ್ನೋದು ಅಂತ ಹೇಳಿ ವಿಶ್ವಾಸದೊಂದಿಗೆ ಅರ್ಜುನ್ ನಿಜವಾಗ್ಲೂ ಭಾರ್ಗವಿ ಜೊತೆ ಕನಸೆ ಕಾಣ್ತಿರ್ತಾರೆ. ಅಷ್ಟರಲ್ಲಿ ಬೃಂದ ಅಲ್ಲಿಗೆ ಬರ್ತಾಳೆ. ಬೃಂದ ಅಲ್ಲಿಗೆ ಬಂದಿದ್ದೆ, ಏನು ಯೋಚನೆ ಮಾಡ್ತಿದ್ಯಾ ಅರ್ಜುನ್? ವಂದನಾಗೆ ನಿನ್ನಿಂದ ಬೇಜಾರ ಆಯಿತು ಅಂತ ಯೋಚನೆ ಮಾಡ್ತಿದ್ಯಾ? ಖಂಡಿತ ರೀತಿ ಏನು ಅನ್ಕೋಬೇಡ. ಯಾಕೆ ಹೇಳು, ನಿಮ್ಮಿಬ್ಬರು ಎಂಗೇಜ್ಮೆಂಟ್ ಆಗಿದೆ. ವಂದನಾ ಅಂತೂ ನಿನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾಳೆ. ಅಂದಮೇಲೆ ನೀನೇನು ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ. ಅವಳು ಖಂಡಿತ ನಿನ್ನನ್ನು ಅರ್ಥ ಮಾಡ್ಕೋತಾಳೆ. ಹೋಗಿ ಸಾರಿ ಕೇಳ್ಬಿಡು, ಎಲ್ಲ ಕೂಡ ಸರಿ ಹೋಗ್ಬಿಡತ್ತೆ ಅಂತ ಬೃಂದ ಹೇಳ್ತಾರೆ. ಏನು ಅವಳ ಹತ್ರ ನಾನು ಸಾರಿ ಕೇಳತ್ತ? ನಾನು ಯಾಕೆ ಅವಳ ಹತ್ರ ಸಾರಿ ಕೇಳಬೇಕು? ನಿಜವಾಗ್ಲೂ ಹೇಳಬೇಕು ಅಂದರೆ ಅವಳು ಕಂಡ್ರೆ ನನಗೆ ಇಷ್ಟನೇ ಇಲ್ಲ. ಅವಳು ಅಂದರೆ ನನಗೆ ಇರಿಟೇಟ್ ಆಗ್ತದ ಅಂತ ಹೇಳ್ತಾರೆ. ಅರ್ಜುನ್ ಏನು ಮಾತಾಡ್ತಿದ್ಯಾ ಅರ್ಜುನ್? ನಿಂದು ಮತ್ತೆ ವಂದನದು ಎಂಗೇಜ್ಮೆಂಟ್ ಆಗಿದೆ, ನಿಮ್ಮಿಬ್ರು ಮದುವೆ ಕೂಡ ಆಗತ್ತೆ ಅಂತ ಬೃಂದ ಹೇಳಿದಕ್ಕೆ ಯಾವ ಎಂಗೇಜ್ಮೆಂಟ್ ಆಗಿದೆ? ಅದಕ್ಕೆ ಎಲ್ಲ ಎಂಗೇಜ್ಮೆಂಟ್ ಆಗಿದೆ. ಅವಳು ನನ್ನ ಕೈಗೆ ರಿಂಗೆ ಹಾಕಿಲ್ಲ, ನಾನು ಅವಳ ಕೈಗೆ ರಿಂಗೆ ಹಾಕಿಲ್ಲ ಅಂದಮೇಲೆ ಎಂಗೇಜ್ಮೆಂಟ್ ಹೇಗಾಯಿತು? ನಿಜವಾಗ್ಲೂ ಅವಳು ನನ್ನನ್ನು ಪ್ರೀತಿ ಮಾಡ್ತಿರ್ಬೋದು, ಆದರೆ ನನಗೆ ಅವಳು ನೆರಳ್ಕೊಂಡ್ರೂ ಕೂಡ ಆಗೋದಿಲ್ಲ. ನಾನು ಕೂಡ ಅವಳಿಗೆ ಸಾಕಷ್ಟು ಬಾರಿ ಹೇಳಿದ್ದೀನಿ ನನಗೆ ನೀನಂದರೆ ಇಷ್ಟ ಇಲ್ಲ ಅಂತ. ಆದರೂ ಕೂಡ ಅವಳು ಅರ್ಥ ಮಾಡ್ಕೊಳ್ದೆ ನಡ್ಕೊಂಡ್ರೆ ಅದಕ್ಕೆ ನಾನೇನು ಮಾಡೋಕ್ಕಾಗತ್ತೆ ಅಂತ ಕೂಡ ಅರ್ಜುನ್ ಹೇಳ್ತಾರೆ. ಈ ಕಡೆ ಬೃಂದಾಗೆ ನೀವು ಕೂಡ ಪ್ರೀತಿ ಮಾಡೇ ಮದುವೆ ಆಗಿರೋದಲ್ವಾ? ಖಂಡಿತವಾಗ್ಲೂ ನಿಮಗೆ ಪ್ರೀತಿ ಅರ್ಥ ಆಗುತ್ತೆ. ನಾನು ಭಾರ್ಗವಿನ ತುಂಬ ಅಂದರೆ ತುಂಬ ಪ್ರೀತಿ ಮಾಡ್ತಿದ್ದೀನಿ, ನಾನು ಭಾರ್ಗವಿ ಅವ್ರನ್ನೇ ಮದುವೆ ಆಗೋದು ಅಂತ ಹೇಳಿದಾಗ ಏನು ಮಾತಾಡ್ತಿದ್ಯಾ ಅರ್ಜುನ್? ಈ ಒಂದು ವಿಷಯ ಏನಾದರೂ JP ಮಾವಂಗೆ ಗೊತ್ತಾದರೆ ಸುಮ್ಮನೆ ಬಿಡ್ತಾರಾ ಅಂತ ಅಂದ್ಕೊಂಡಿದ್ಯಾ? ಖಂಡಿತ ನಿನ್ನನ್ನು ಮನೆಯಿಂದ ಓಡಿಸ್ತಾರಷ್ಟೇ ಅಂತ ಬೃಂದ ಹೇಳಿದಕ್ಕೆ ಖಂಡಿತ ಅದಕ್ಕೆ ನನಗೂ ಕೂಡ ಗೊತ್ತದ. ಅಪ್ಪಂಗೆ ತುಂಬ ಬೇಜಾರಾಗತ್ತೆ, ಯಾಕಂದರೆ ಅಪ್ಪನ ಶತ್ರು ಅಲ್ವಾ ಭಾರ್ಗವಿ. ಹಾಗಾದ ಮಾತ್ರಕ್ಕೆ ನನ್ನ ಪ್ರೀತಿನ ಕಳ್ಕೊಳ್ಳೋಕ್ಕಾಗೋದಿಲ್ಲ. ಖಂಡಿತವಾಗ್ಲೂ ನನ್ನ ಭಾರ್ಗವಿನ ನಾನು ಬಿಟ್ಕೊಡೋದಿಲ್ಲ. ಅಪ್ಪನ ವಿರುದ್ಧವಾಗಿ ನಾನು ಹೋಗೋದು ಇದು ಒಂದು ವಿಷಯದಲ್ಲಿ ಮಾತ್ರ. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಅಪ್ಪನ ಗೆರೆಯನ್ನು ದಾಟುವುದಿಲ್ಲ. ಖಂಡಿತ ಅಪ್ಪ ಅರ್ಥ ಮಾಡ್ಕೋತಾರೆ ಅಂತ ಅನ್ಕೋತೀನಿ. ಅಪ್ಪನ ಮನಸ್ಸಿಗೆ ಬೇಜಾರಾಗತ್ತೆ, ಖಂಡಿತ ನಿಜ. ಆದರೂ ಕೂಡ ಅಪ್ಪ ನನ್ನ ಬೈಬಹುದು, ಆದರೂ ಕೂಡ ಪರವಾಗಿಲ್ಲ, ಅವ್ರು ನನ್ನ ಅಪ್ಪ ಅಲ್ವಾ.
ಅಲ್ವಾ ಅಂತ ಅರ್ಜುನ್ ಹೇಳ್ತಾರೆ. ಇದರಿಂದ ಬೃಂದ ಕೆಂಡಾಮಂಡಲ ಆಗ್ಬಿಡ್ತಾಳೆ. ಇಲ್ಲ, ಯಾವುದೇ ಕಾರಣಕ್ಕೂ ಕೂಡ ಈ ರೀತಿ ಆಗಬಾರ್ದು. ಈ ಭಾರ್ಗವಿ ನೀನು ಹುಟ್ಟಿದ ಮೇಲೆ ಕಣೆ ಎಲ್ಲ ಆಗಿತ್ತು, ಅಲ್ಲಿ ತನಕ ಎಲ್ಲ ಚೆನ್ನಾಗಿತ್ತು. ನೀನು ಹುಟ್ಟಿದ ಮೇಲೆ ಚಿಕ್ಕವಳು ಅಂತ ಎಲ್ಲ ಕೂಡ ಕಿತ್ಕೊಡ್ತಾ ಇದ್ರು. ನಿನಗೆ ಕೇಳಿದ್ರೆ ನೀನು ದೊಡ್ಡವಳಲ್ವಮ್ಮ, ಬಡತನ ಹಾಗೆ ಹೀಗೆ ಅಂತ ನನ್ನ ಬಾಯಿ ಮುಚ್ಚಿಸ್ಬಿಡ್ತಿದ್ರು. ಈಗಲೂ ಕೂಡ ಹೇಗೋ ಮದುವೆ ಆಗಿ ಮನೆಗೆ ಬಂದು ಸೆಟ್ಲ್ ಆದರೆ ಇಲ್ಲೂ ಕೂಡ ಬರಬೇಕು ಅಂತ ಟ್ರೈ ಮಾಡ್ತಿದ್ಯಾ. ಇಲ್ಲಿಗೇನಾದರೂ ನೀನು ಬಂದ್ಬಿಟ್ರೆ ಖಂಡಿತ ಚರಣ್ ಕುಸ್ತು ಹೋಗ್ಬಿಡ್ತಾರೆ, ನನ್ನ ಸಂಸಾರ ಹಾಳಾಗ್ಬಿಡುತ್ತೆ. ಇಲ್ಲ, ಯಾವುದೇ ಕಾರಣಕ್ಕೂ ನೀನು ಇಲ್ಲಿಗೆ ಬರಲೇಬಾರ್ದು. ಆ ರೀತಿ ನಾನು ಏನು ಮಾಡ್ತೀನಿ ನೋಡ್ತಾ ಇರು, ನೀನು ಮೇಲೆ ಎದ್ದೇಳಬಾರ್ದು, ಆ ರೀತಿ ನಿನ್ನ ತುಳಿದಾಕ್ಬಿಡ್ತೀನಿ ಅಂತ ಬೃಂದ ಹೇಳ್ತಿದ್ದಾರೆ. ಅತ್ತ ಕಡೆ ಜಿ ಪಿ ಪಾಟೀಲ್ ಅಸಿಸ್ಟೆಂಟ್ ಬಂದಿದೆ. ಜಿ ಪಿ ಪಾಟೀಲ್ ಹತ್ರ ಸಂಧ್ಯಾ ಮತ್ತೆ ವಾಪಸ್ ಬಂದಿದ್ದಾಳೆ. ಸರ್, ಖಂಡಿತವಾಗ್ಲೂ ನೀವು ಹೇಳಿದಾಗೆ ಮತ್ತೆ ಭಾರ್ಗವಿ ಈ ಕೇಸನ್ನು ಎತ್ಕೊಂಡಿದ್ದಾಳೆ ಅಂದಾಗ ಎಷ್ಟೇ ಮಾಡಿದ್ರು ಕೂಡ ಈ ಭಾರ್ಗವಿನ ತಡೆಯೋಕೆ ಆಗ್ತಿಲ್ವಲ್ಲ ಅಂತ ಹೇಳಿ ಜಿ ಪಿ ಪಾಟೀಲ್ ಅನ್ಕೋತಿದ್ರೆ, ಈ ಬಾರಿ ಸಂಧ್ಯಾನ ಕರೆಸಿದ್ದು ಭಾರ್ಗವಿ ಅಲ್ಲ, ಬೇರೆ ಯಾರು, ಖಂಡಿತ ಯಾರು ಅನ್ನೋದನ್ನು ನನಗೆ ಪತ್ತೆ ಹಚ್ಚೋಕೆ ಆಗ್ತಿಲ್ಲ ಅಂತ ಅಸಿಸ್ಟೆಂಟ್ ಹೇಳಿದಾಗ, ಓಹೋ, ಆ ಬಾರಿ ಶಕುಂತಲಾ ಹೆಲ್ಪ್ ಮಾಡಿದ್ರು, ಈ ಬಾರಿ ಇನ್ಯಾರೋ ಹೆಲ್ಪ್ ಮಾಡ್ತಿದ್ದಾರೆ ಅಂತ ಕೂಡ ಜಿ ಪಿ ಪಾಟೀಲ್ ಹೇಳ್ತಾರೆ. ಅತ್ತ ಕಡೆ ವಿಕ್ಕಿ ತನ್ನ ರೀತುಗೆ ಕಾಲ್ ಮಾಡಿರ್ತಾರೆ. ಬಟ್ ರೀತು ಅಲ್ಲಿ ಇಲ್ಲದೆ ಇರೋದ್ರಿಂದ ಅವರಮ್ಮ ಕಾಲ್ನ ಪಿಕ್ ಮಾಡಿರ್ತಾರೆ. ಪಿಕ್ ಮಾಡಿದ್ದೆ ಇಲ್ಲಿ ವಿಕ್ಕಿ ರೀತು ಅಂತದಾಗೆ, ನೋಡಪ್ಪ, ಯಾವುದೇ ಕಾರಣಕ್ಕೂ ನೀನು ನನ್ನ ಮಗಳಿಗೆ ತೊಂದರೆ ಮಾಡಬೇಡ, ನನ್ನ ಮಗಳಿಂದ ದೂರ ಇರು ಅಂದಾಗ, ಅಯ್ಯೋ ಆಂಟಿ, ನಿಮಗೆ ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ರೆ ತಪ್ಪು ಭಾವನೆ ಇದೆ ಈ ಒಂದು ಕೇಸ್ ವಿಷಯವಾಗಿ, ಹಾಗಾಗಿ ನೀವು ಈ ರೀತಿ ನಡ್ಕೋತಿದ್ರ, ಖಂಡಿತ ಕೇಸ್ ಇತ್ಯರ್ಥ ಆಗ್ತಿದ್ದಾಗೆ ನಿಮಗೆ ನಾನು ಏನು ಅನ್ನೋದು ಗೊತ್ತಾಗುತ್ತೆ, ಖಂಡಿತ ಆಗ ನೀವೇ ತಿಳ್ಕೊತೀರಾ ನಾನು ತುಂಬ ಒಳ್ಳೆ ಹುಡುಗ ಅಂತ ವಿಕ್ಕಿ ಹೇಳಿದಾಗ, ಏನು ಬೇಡಪ್ಪ, ನೀನು ಎಂಥವನು ಅನ್ನೋದು ನಮಗೆ ತುಂಬ ಚೆನ್ನಾಗಿ ಗೊತ್ತದ. ಬೇರೆ ಹೆಣ್ಮಕ್ಳು ಬದುಕನ್ನ ಹಾಳು ಮಾಡಿದಾಗೆ ನನ್ನ ಮಗಳು ಬದುಕನ್ನ ಹಾಳು ಮಾಡಬೇಕು ಅನ್ಕೊಂಡಿದ್ಯಾ, ಯಾವುದೇ ಕಾರಣಕ್ಕೂ ಅಂತ ಕನಸನ್ನ ಇಟ್ಕೋಬೇಡ. ನನ್ನ ಗಂಡಂಗೆ ವಿಷಯ ಗೊತ್ತಾದ್ರೆ ಖಂಡಿತ ಸುಮ್ಮನೆ ಬಿಡುವುದಿಲ್ಲ ನಿನ್ನ, ಇನ್ನು ಮುಂದೆ ನನ್ನ ಮಗಳ ತಂಟೆಗೆ ಬರಬೇಡ ಅಂತ ಬೈದು ಕಾಲ್ ಕಟ್ ಮಾಡಿಬಿಡ್ತಾರೆ. ನನಗೆ ಇಷ್ಟೆಲ್ಲ ಬೈತೀರಾ, ಏನು ನಿಮ್ಮ ಗಂಡ ಏನು ಮಾಡ್ಕೊಂಡ್ಬಿಡ್ತಾರೆ, ನಾನು ಕೂಡ ನೋಡೇ ಬಿಡ್ತೀನಿ ಅಂತ ವಿಕ್ಕಿ ಹೇಳ್ತಾರೆ. ಈ ಕಡೆ ರೀತು ಬಂದಿದ್ದೆ, ಯಾಕಮ್ಮ ನನ್ನ ಫೋನ್ನ ಪಿಕ್ ಮಾಡಿದೆ, ವಿಕ್ಕಿ ಕಾಲ್ ಮಾಡಿದ್ದ, ವಿಕ್ಕಿಗೆ ಬೈದ್ಯಾ, ನಿನ್ನ ಗಂಡಂಗೆ ಬೈದ್ರೆ ಏನು ಅನ್ಸಲ್ಲ ನಿನಗೆ, ಅದೇ ರೀತಿ ಅಲ್ವಾ, ವಿಕ್ಕಿನ ನಾನು ತುಂಬ ಪ್ರೀತಿ ಮಾಡ್ತಿದ್ದೀನಿ, ಅವ್ನು ಮಾತ್ರ ನನ್ನನ್ನು ಪ್ರೀತಿ ಮಾಡ್ತಿರೋದಲ್ಲ, ನಾನು ಅವನ್ನೇ ಮದುವೆ ಆಗೋದು, ನನಗೂ ಕೂಡ 18 ವರ್ಷ ಆಗಿದೆ, ನಾನು ಕೂಡ ಮೇಜರ್ ಇದ್ದೀನಿ, ನೀವು ಏನೂ ಕೂಡ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ ಅಮ್ಮಂಗೆ ತಿರುಗಿ ಮಾತಾಡಿ ರೀತು ಅಲ್ಲಿಂದ ಹೋಗ್ಬಿಡ್ತಾಳೆ. ಹೋಗಿದ್ದೆ ಜಿ ಪಿ ಪಾಟೀಲ್ ಹತ್ರ ಹೋಗಿ, ದೊಡ್ಡಪ್ಪ ನಾನು ನಿಮ್ಮ ಜೊತೆ ಮಾತಾಡಬೇಕು, ದಯವಿಟ್ಟು ದೊಡ್ಡಪ್ಪ ವಿಕ್ಕಿನ ಆದಷ್ಟು ಬೇಗ ಈ ಕೇಸಿಂದ ಬಿಡುಗಡೆಗೊಳಿಸಿ, ಅಪ್ಪ ಅಮ್ಮಂಗೆ ವಿಕ್ಕಿ ಕಂಡ್ರೆ ಆಗೋದಿಲ್ಲ, ನಾನು ವಿಕ್ಕಿನ ಪ್ರೀತಿ ಮಾಡ್ತಿದ್ದೀನಿ, ಅವನ್ನೇ ಮದುವೆ ಆಗಬೇಕು ಅಂದ್ಕೊಂಡಿದ್ದೀನಿ ಅನ್ನೋ ವಿಷಯ ನಿಮಗೂ ಕೂಡ ಗೊತ್ತಿದೆ ಅಲ್ವಾ, ದಯವಿಟ್ಟು ಈ ಕೇಸನ್ನು ಇತ್ಯರ್ಥ ಮಾಡಿ ಅಂತ ರೀತು ಹೇಳಿದಾಗ, ಈ ಕಡೆ ಜೆ ಪಿ ಪಾಟೀಲ್, ನೋಡು ರೀತು, ಈ ಕೇಸ್ ಮುಗಿಯತ್ತೆ, ಆದ್ರೆ ಅಲ್ಲಿವರೆಗೂ ನೀನು ಓದೋದ್ರ ಕಡೆ ಕಾನ್ಸಂಟ್ರೇಟ್ ಮಾಡು, ಸುಮ್ಮನೆ ಈ ವಿಷಯಕ್ಕೆ ಎಂಟ್ರಿ ಕೊಡಬೇಡ ಅಂತ ಜಿ ಪಿ ಪಾಟೀಲ್ ಹೇಳ್ತಾರೆ. ಇದರಿಂದ ರೀತು ಕೆಂಡಾಮಂಡಲ ಆಗ್ತಾಳೆ. ಏನಿದು, ದೊಡ್ಡಪ್ಪ ಕೂಡ ಈ ರೀತಿ ಮಾತಾಡ್ತಿದ್ದಾರೆ, ಇದಕ್ಕೆಲ್ಲ ಕಾರಣ ಸಂಧ್ಯಾ ಇಲ್ಲದೆ ಇದ್ದಿದ್ರೆ ಇಷ್ಟೇನೂ ಆಗ್ತಾನೆ ಇರಲಿಲ್ಲ ಅಂತ ರೀತು ಅನ್ಕೋತಾಳೆ. ಇದರ ನಡುವೆ ಒಂದು ಹುಡುಗಿಯ ಕಿಡ್ನಾಪ್ ಆಗತ್ತೆ. ಆ ಹುಡುಗಿನ ನಿಜವಾಗ್ಲೂ ಕೂಡ ಒಂದು ಗೋಡೌನಲ್ಲಿ ಲಾಕ್ ಮಾಡ್ತಾರೆ. ಆ ಹುಡುಗಿ ಬೇರೆ ಯಾರೂ ಅಲ್ಲ, ವಿಕ್ಕಿ ಒಬ್ಬ ಒಳ್ಳೆ ಫ್ರೆಂಡ್ ಇದಾರಲ್ವಾ, ಅವ್ರ ತಂಗಿನ. ಇಲ್ಲಿ ವಿಕ್ಕಿ ಪಾರ್ಟಿಯಲ್ಲಿ ಅವರು ಕೂಡ ಇರ್ತಾರೆ. ತಂಗಿ ಕಾಲ್ ಮಾಡಿದೆ, ಇಲ್ಲಿ ಯಾರು ನನ್ನ ಕೂಡ ಹಾಕಿದ್ದಾರೆ, ದಯವಿಟ್ಟು ಬಾಣ್ಣ ಅಂತ ಕರೆದಾಗ, ನಾನು ಬರ್ತಾ ಇದ್ದೀನಿ ಅಂತ ಹೇಳಿ ಪಾರ್ಟಿಯನ್ನ ಬಿಟ್ಟು ಆ ಹುಡುಗ ಅಲ್ಲಿಗೆ ಹೋಗ್ತಾರೆ. ಹಾಗಿದ್ರೆ ಹುಡುಗಿನ ಕಿಡ್ನಾಪ್ ಮಾಡಿದ್ದಾರೆ, ಖಂಡಿತ ಬೇರೆ ಯಾರು ಅಲ್ಲ, ಭಾರ್ಗವಿ ಮತ್ತು ಇನ್ಸ್ಪೆಕ್ಟರ್ ಪ್ರತಾಪ್ ಅವರಿಬ್ರು ಕೂಡ ಸೇರ್ಕೊಂಡಿದ್ದೆ ಹುಡುಗಿನ ಕಿಡ್ನಾಪ್ ಮಾಡಿದ್ದು. ಇದರ ಮುಖಾಂತರ ಸಂಧ್ಯಾಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿ ಹೊಸ ಸಾಕ್ಷಿಯನ್ನ ಹುಟ್ಟಾಕ್ತಿದ್ದಾರೆ. ಇತ್ತ ಕಡೆ ವಿಕ್ಕಿ ಕೆನ್ನಗೆ ಭಾರ್ಗವಿ ಬಾರಿಸೋದ್ರ ಮುಖಾಂತರ ನಿನ್ ತಂಗಿಗಾಗಿದೆ ಅಲ್ವಾ, ಇನ್ನೊಬ್ರಿಗೂ ಆಗೋದು, ನಿನ್ ತಂಗಿಗೆ ಬೇರೆ, ಬೇರೆಯವ್ರಿಗೆ ಬೇರೆನಾ ಅಂತ ಹೇಳಿ ಪಾಠ ಕಲಿಸ್ತಾಳೆ. ಪಾಠ ಕಲಿಸಿದಾಗೆ ಹುಡುಗ ಕೂಡ ಮೊದಲೇ ಒಳ್ಳೆಯವನು, ಅಂಥದ್ರಲ್ಲಿ ಈ ರೀತಿ ಎಲ್ಲ ಆದಮೇಲೆ ಖಂಡಿತ ಸುಮ್ಮನಿರ್ತಾನೆ, ಖಂಡಿತ ಇಲ್ಲ, ನಾನು ಖಂಡಿತವಾಗ್ಲೂ ಸಂಧ್ಯಾ ಪರ ಸಾಕ್ಷಿ ಹೇಳ್ತೀನಿ, ವಿಕ್ಕಿ ಮಾಡಿದ್ದನ್ನ ಎಲ್ಲರ ಮುಂದೆ ನಾನು ಒಪ್ಕೋತೀನಿ ಅಂತ ಹೇಳಿಬಿಟ್ಟ. ಫೈನಲಿ ಭಾರ್ಗವಿ ಜೆ ಪಿ ಹಾಗೆ ಶಕ್ತಿ ಪ್ರಸಾದ್ ದಾರಿಲೇ ಹೋಗಿದ್ದೆ. ಇಲ್ಲಿ ಕೊನೆಗೂ ಒಂದು ಸ್ಟ್ರಾಂಗ್ ಸಾಕ್ಷಿಯನ್ನ ಹುಡುಕೆ ಬಿಟ್ಲು. ಈ ಒಂದು ಗಟ್ಟಿ ಸಾಕ್ಷಿ ಜೊತೆ ಕೋರ್ಟಿಗೆ ಮಗದೊಮ್ಮೆ ಎಂಟ್ರಿ ಕೊಡ್ತಿದ್ದಾರೆ ಭಾರ್ಗವಿ. ಹಾಗಿದ್ರೆ ಈ ಒಂದು ಭಾರ್ಗವಿಯ ಅಟ್ಟಹಾಸ ಅಬ್ಬರಕ್ಕೆ ಇಲ್ಲಿ ಜೆ ಪಿ ಪಾಟೀಲ್ ನಿಜವಾಗ್ಲೂ ಕೂಡ ಧೂಳಿಪಟ ಆಗೋದಂತೂ ಗ್ಯಾರಂಟಿ. ಹಾಗಿದ್ರೆ ಧೂಳಪ್ಸೋಕೆ ಬರ್ತಿದ್ದಾರೆ ಭಾರ್ಗವಿ ಕೋರ್ಟ್ಗೆ. ಹಾಗಿದ್ರೆ ಜೆ ಪಿ ಪಾಟೀಲ್ ಕತೆ ಏನಾಗಬಹುದು ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ.